ಕರೋನಾ ಎಫೆಕ್ಟ್. ಬೀದಿ ಬದಿಯಲ್ಲಿ ಪಾನಿಪುರಿ ಮಾಡುತ್ತಿದ್ದವರ ಬದುಕು ಬೀದಿ ಪಾಲಾಯ್ತಾ? ಉತ್ತರ ಪ್ರದೇಶ ಮೂಲದ ಈ ದಂಪತಿಗಳು ಹೊಸಕೋಟೆಯಲ್ಲಿ ಬೀದಿ ಬದಿಯಲ್ಲಿ ಪಾನಿಪುರಿಯನ್ನು ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿದ್ದರು. ಆದರೆ ಲಾಕ್ಡೌನ್ನಿಂದಾಗಿ 15 ದಿನಗಳಿಂದ ಪಾನಿಪುರಿ ಅಂಗಡಿಯನ್ನು ತೆರೆಯದೆ ಒಪ್ಪತ್ತಿನ ಊಟಕ್ಕೂ ಸಹ ತತ್ವಾರ ಉಂಟಾಗಿತ್ತು. ಇದನ್ನು ಮನಗೊಂಡ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಯಂ ಹಸೇನ್ ರವರು 10 kg ಗೋಧಿ ಹಿಟ್ಟು, 10 kg ಅಕ್ಕಿ, ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಇನ್ನಿತರ ಸಾಮಗ್ರಿಗಳನ್ನು ನೀಡಿ ಮಾನವೀಯತೆಯನ್ನು ಮೆರೆದು ಇವರ ಬದುಕಿಗೆ ಆಸರೆಯಾಗಿದ್ದಾರೆ. ಸರ್ಕಾರಗಳು, ಜನಸೇವಕರು, ಸಂಘ ಸಂಸ್ಥೆಗಳು ಇಂಥವರ ನೆರವಿಗೆ ಧಾವಿಸಬೇಕೆಂದು ಈ ವಾಹಿನಿಯ ಮುಖಾಂತರ ಮನವಿ ಮಾಡುತ್ತೇವೆ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾರಾದರೂ ಇಂತಹ ಕುಟುಂಬಗಳು ಕಂಡುಬಂದಲ್ಲಿ ಸಂಪರ್ಕಿಸಿ. ಜನಜಾಗೃತಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಜಯಂ ಹಸೇನ್. ದೂರವಾಣಿ ಸಂಖ್ಯೆ 7795555300। लेकिन अभी लॉक होने से हमें बहुत वाकिंग पड़ गए सर, खाने को भी नहीं, पीने को भी नहीं। कैसा कि उन्हें सर थोड़ा हेल्प किया। क्या पानीपुरी बेचते थे, पानीपुरी अभी लॉक होने से हमारा व्यापार भी नहीं, कुछ भी नहीं है, इसलिए सर को फ़ोन किया तो सर थोड़ा हेल्प किया, आया घर के पास थोड़ा खाने के लिए। ಜನಜಾಗೃತಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಾನು ಹಸೇನು ಮಾತಾಡ್ತಾ ಇದ್ದೀನಿ. ಸುಮಾರು ಯಾವಾಗ ಲಾಕೌಟ್ ಆಯಿತು ಆವತ್ತಿಂದ ದೇವ್ರದನಿಂದ ಯಾರು ಬಡವರು ರೋಡ್ ಸೈಡ್ ಇರೋರಿಗೆ, ಆಮೇಲೆ ಜೋಪಡಿ ಹಾಕ್ಕೊಂಡಿರೋರಿಗೆ, ಆಮೇಲೆ ಯಾರಿಗೂ ಊಟ ಇಲ್ಲ ಅವ್ರಿಗೆ ಊಟ ಕೊಟ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಯಾರೋ ದೇವ್ರದವರಿಂದ ಯಾರು ಊಟ ಇಲ್ದಿರೋ ಇರೋರಿಗೆ ಊಟ ಕೊಡ್ತಾ ಇದ್ದಾರೆ, ಅವರೇ ದೇವರು. ಅವ್ರಿಗೆ 100 ವರ್ಷ ಚೆನ್ನಾಗಿರಲಿ ದೇವರು ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಪಾನಿಪುರಿ ಮಾಡ್ಕೊಂಡು ಇರ್ತಾಯಿದ್ರು. ಈ MN ನಟರಾಜು ನ್ಯೂಸ್ ನೋಡಿ ಸುಮಾರು ಅವರು 2-3 ಸರಿ ಫೋನ್ ಮಾಡಿದರು. ದಾರಿಯಲ್ಲಿ ಸಿಕ್ಕಿದ್ರು, ಮನೆಗಿನ್ನ ನೋಡಿಲ್ಲ. ಇವರು ಬಾಡಿಗೆ ಮನೆಯಲ್ಲೇ ಇರೋದು. ಇವರು ಸುಮಾರು UP 2-3 ವರ್ಷ ಆಗಿದೆ ಬಂದು, UPನಿಂದ ಬಂದಿರೋದು. ಅವ್ರಿಗೆ ಪಾಪ ಇವಾಗ ಲಾಕೌಟ್ ಆದಮೇಲೆ ಅವ್ರ ಜೀವನ ಅವ್ರು ಮಾಡ್ಕೊತಾ ಇದ್ರು, ಅವ್ರ ಜೀವನ ಅವ್ರು ಮಾಡ್ಕೊಂಡು ತಿಂತಾಯಿದ್ರು, ಪಾನಿಪುರಿ ಮಾಡ್ಕೊತಾ ಇದ್ರು. ಇವಾಗ ಈ ಲಾಕೌಟ್ ಆದಮೇಲೆ ಎಲ್ರಿಗೂ ಕಷ್ಟ ಬಂದುಬಿಟ್ಟಿದೆ. ಪಾಪ ಇವರು ಇವಾಗ ಕಾಸಿಲ್ದಿರ ಪಾಪ ಯಾರು ಕೇಳೋಕ್ಕೂ ನಾಚಿಕೆ ಬೀಳ್ತಾರೆ. ನಾವು ನಾಚಿಕೆ ಬೀಳ್ತಾರೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹೈಲೈಟ್ ಆಗಬೇಕು ಅಂತ ನಾವು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಆಗ್ತಾಯಿಲ್ಲ. ಇಂಥವ್ರಿಗೆ ಊಟ ಸಿಗಲಿ ಅಂತ ನಾವು ದಯವಿಟ್ಟು ನಮ್ಮ ವಾಟ್ಸಪ್ಪು ನೋಡಿ ಏನೋ ಒಂದು 10 ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾವು ಫೇಸ್ಬುಕ್ಕು ವಾಟ್ಸಪ್ಪು ಇಂಥ ಇದರಲ್ಲಿ ಆಗ್ತಾ ಇರೋದು. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಒಂದು 10 ಜನಕ್ಕೆ ಹೆಲ್ಪ್ ಮಾಡಿರಿ. ಅಟ್ಲೀಸ್ಟು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಮಗೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಮ್ಮ ಹತ್ರ ಕಳಿಸಿ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 10 ಜನಕ್ಕನ್ನು ಶೇರ್ ಮಾಡಿರಿ. ಇದರಲ್ಲಿ ವಾಟ್ಸಪ್ ಫೇಸ್ಬುಕ್ಕಲ್ಲೇ ಶೇರ್ ಮಾಡಿರಿ. ಅವರನ್ನು ನೋಡಿ ನಮ್ಮ ಹತ್ರ ಬರ್ತಾರೆ. ಯಾರಿಗೂ ಊಟ ಇಲ್ಲ ಅವ್ರಿಗೆ ಊಟ ಕೊಡ್ರಿ. ದಯವಿಟ್ಟು ಕೇಳ್ಕೊಳೋದೇನಪ್ಪ ಅಂದರೆ ದಯವಿಟ್ಟು ಮನೆಯಿಂದ ಆಚೆ ಇನ್ನೂ ಹೇಳ್ಕೊತೀನಿ, ದಯವಿಟ್ಟು ಯಾರು ಆಚೆ ಬರಬೇಡ್ರಿ. ಏನೋ ಅಕ್ಕಪಕ್ಕ ನಿಮ್ಮ ಮನೆಗಳಲ್ಲಿ ಇಂಥ ಬಡವರಿದ್ದರೆ ಏನೋ ಆದಷ್ಟು ಹೆಲ್ಪ್ ಮಾಡಿರಿ. ಇಲ್ಲಾಂದರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಸೇಫ್ಟಿ ಆಗಿರ್ರಿ. ನೋಡಿ ಇವ್ರಿಗೆ ಸುಮಾರು 10 kg ಅಕ್ಕಿ, 10 kg ಗೋಧಿ ಹಿಟ್ಟು, ಸಕ್ಕರೆ 2 kg ತರಕಾರಿ, ಅದು ಏನು ಬೇಕಾಗಿರೋದು ಹೇಳ್ಕೊಳೋದು ನಮಗೂ ಅಷ್ಟು ಇಷ್ಟ ಆಗಲ್ಲ. ಯಾರಿಗೆ ಇಲ್ಲ ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ನನ್ನ ನಂಬರ್ ತಗೊಳ್ರಿ. 7795555300. ಇಂಥ ಯಾರನ್ನ ಇದ್ದರೆ ಹೇಳ್ರಿ, ಫೋನ್ ಮಾಡಿರಿ. ನಾನು ಆವಾಗೆ ತಕ್ಷಣಕ್ಕೆ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತೀನಿ.